ಮಾಡೆಲ್ ಆಗಿದ್ದೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಹೀಲ್ಸ್ ಬೇಕೇ ಬೇಕು, ಅದಕ್ಕೆ ಇಷ್ಟೆಲ್ಲ ಕಲೆಕ್ಷನ್ಸ್. ಮಾಡೆಲ್ಸ್ ಮನೆಗಳಲ್ಲಿ ಹೀಲ್ಸ್ ಇದ್ದೇ ಇರುತ್ತೆ, ಅದು ಹೈ ಹೀಲ್ಸ್ ಎಷ್ಟು 7 ಇಂಚಸ್ ಬೇಕಾ 10 ಇಂಚಸ್ ತನಕ. ಐ ಲವ್ ಬ್ಯಾಗ್ ಕಲೆಕ್ಷನ್ಸ್, ಪ್ರಾಡಾ ಅಂಡ್ ಎಲ್ವಿ, ಇಷ್ಟು ಕಲೆಕ್ಷನ್ಸ್ ಅಲ್ಲಿ ಇದು ತುಂಬಾ ಇಷ್ಟ ನನಗೆ. 4 lakh. ಓ ಮೈ ಗಾಡ್, ಬರೋ ಅಮೌಂಟ್ ಎಲ್ಲ ಇದಕ್ಕೆ ಚಲ್ ಚಲ್ ಚಮೇಲಿ ಚಲ್ ಅಂತ. ಇದು ಬಂದು 3 lakh ಅಂತಾನೆ ಕಾಸ್ಟ್ಯೂಮ್ ರೆಡಿ ಮಾಡ್ಕೊತಾ ಇದೀನಿ. ನಮ್ಮ ಪುನೀತ್ ಸರ್ದು ಅದನ್ನ ಇಲ್ಲಿ ಡಿಸ್ಪ್ಲೇ ನಲ್ಲಿ ಇಟ್ಟಿದೀನಿ. ಸಿನಿಮಾ ಹೀರೋಯಿನ್ಗಳನ್ನ ನೋಡಿದ್ರೆ ಅವರ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಯಾಕಂತಂದ್ರೆ ಅವ್ರು ಹಾಕೋ ಕಾಸ್ಟ್ಯೂಮ್ ಇರ್ಬೋದು, ಅವ್ರು ಹಾಕೋಂತ ಸ್ಲಿಪ್ಪರ್ಸ್ಗಳ ಕಲೆಕ್ಷನ್ಸ್ ಇರ್ಬೋದು, ಜ್ಯುವೆಲ್ರಿ ಕಲೆಕ್ಷನ್ಸ್ ಇರ್ಬೋದು, ಬ್ಯಾಗ್ ಅಂತೂ ಎಷ್ಟು ಕಾಸ್ಟ್ಲಿ ಬ್ಯಾಗ್ ಎಲ್ಲ ಇಟ್ಕೊಂಡ್ ಬರ್ತಾರಲ್ವಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ. ಹೀಗಾಗಿ ಸಂಹಿತಾ ವಿನ್ಯಾ ಅವರು ಯಾವ ತರ ತಮ್ಮ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಅವ್ರ ಮನೆಗೆ ಹೋಗೋಣ ಬನ್ನಿ. ಅವ್ರ ಮನೆಯಲ್ಲಿ ರ್ಯಾಕ್ ಗಳೆಲ್ಲ ಎಷ್ಟೆಷ್ಟೊಂದಿದೆ. ಹಾಯ್ ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಎಸ್, ನಾವು ಮನೆ ಒಳಗೆ ಬಂದಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲೇ ನಿಮ್ಮ ರ್ಯಾಕ್ ಗಳನ್ನ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ. ಬನ್ನಿ, ನಿಮ್ಮ ರ್ಯಾಕ್ ಅನ್ನ ನೀವೇ ಪರಿಚಯ ಮಾಡ್ಕೊಡಿ. ಇದು ಇಷ್ಟು ಅಂದ್ರೆ ಎಲ್ಲ ಹೀಲ್ ಸ್ಲಿಪ್ಪರು ನೋಡ್ತಾ ಇದ್ರೆ ತುಂಬಾ ಅಟ್ರಾಕ್ಟ್ ಅನ್ಸುತ್ತೆ, ಕಲರ್ಫುಲ್. ಸೊ ಹೆಂಗೆ ಇಷ್ಟು ಕಲೆಕ್ಷನ್ಸ್? ಇದು ಕಡಿಮೆ ಅನ್ಸುತ್ತೆ. ಇದು ಕಮ್ಮಿನೇ ಆಕ್ಚುಲಿ, ಇನ್ನೂ ಇದೆ, ಇನ್ನು ಇಲ್ಲಿ ತನಕ ಬರುತ್ತೆ. ಮುಂಚೆ ಮಾಡ್ಲಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಮಾಡೆಲ್ ಆಗಿದ್ದೆ. ಸೊ ಆಬ್ವಿಯಸ್ಲಿ ಅದಕ್ಕೆ ಹೀಲ್ಸ್ ಬೇಕೇ ಬೇಕು, ಅದಕ್ಕೆ ಇಷ್ಟೆಲ್ಲ ಕಲೆಕ್ಷನ್ಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗಲೇ ಹೀಲ್ಸ್ ಹಾಕೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಈಗ ತಕ್ಷಣಕ್ಕೆ ನಾನು ಏನಾದರೂ ಒಂದು ಕಾಸ್ಟ್ಯೂಮ್ ವೇರ್ ಮಾಡಿಕೊಂಡೆ ಅಂತಂದಾಗ ಈಸಿ ಆಗುತ್ತೆ ಈ ಥರ ಸೆಲೆಕ್ಟ್ ಮಾಡ್ಕೊಳಕ್ಕೆ. ಯಾವ್ದು ಬೇಕು ಒಂದು ಪಟ್ ಅಂತ ಹಾಕೋಬೋದು, ಇನ್ನೇ ಓಡೋಗ್ಬಿಡ್ಬೋದು. ಸೊ ಇದು ಇದ್ರ ಸೀಕ್ರೆಟ್. ಎಲ್ಲ ಹೀಲ್ ಸ್ಲಿಪ್ಪರೇ ಇದೆ. ಹೌದು, ಮಾಡೆಲ್ಸ್ ಅಂದಮೇಲೆ ಡೆಫಿನೆಟ್ಲಿ ಮಾಡೆಲ್ಸ್ ಮನೆಗಳಲ್ಲಿ ಹೀಲ್ಸ್ ಇದ್ದೇ ಇರುತ್ತೆ, ಅದು ಹೈ ಹೀಲ್ಸ್ ಎಷ್ಟು 7 ಇಂಚಸ್ ಬೇಕಾ 10 ಇಂಚಸ್ ತನಕನೂ ಇದೆ. ಓಕೆ, ಹಿಂಗೆ ಪಕ್ಕದಲ್ಲಿ ಸರಿದ್ರೆ ಇನ್ನೊಂದಷ್ಟು ರ್ಯಾಕ್ ಗಳಿದಾವೆ. ಅದ್ರಲ್ಲಿ ಬೆಲ್ಟ್ ರ್ಯಾಕ್, ಬೆಲ್ಟ್ಸ್ ಬೇರೆ, ಮತ್ತೆ ಸ್ಪೆಕ್ಸ್ ಬೇರೆ, ಮತ್ತೆ ಕ್ಯಾಪ್ಸ್ ಇದೆ, ಶೂಸ್ ಒಂದ್ ಕಡೆ ಇಟ್ಟಿದೀನಿ. ಅದಾದ್ಮೇಲೆ ಇಲ್ಲಿ ವಾಚಸ್ ಇದೆ, ಎಲ್ಲ ಬ್ರಾಂಡೆಡ್ ವಾಚಸ್. ಈ ವಾಚಸ್ ಬಗ್ಗೆ ಕುತೂಹಲ ಜಾಸ್ತಿ. ನೀವ್ ಹಾಕೋ ಕಾಸ್ಟ್ಲಿ ಬ್ರ್ಯಾಂಡ್ ಯಾವುದು? ಮೈಕಲ್ ಕೋರಸ್, ಮತ್ತೆ ಇದು ಸಾರಿ ರ್ಯಾಡೋ, ನನ್ಗೆ ಗೊತ್ತಿಲ್ಲ ಯಾವ್ದೇದಿದೆ ಅಂತ ಹೇಳಿ. ಆಮೇಲೆ ರೋಲ್ಯಾಕ್ಸ್ ಇದೆ. ಸೊ ಆಬ್ವಿಯಸ್ಲಿ ಇದೆಲ್ಲ ಹಾಕ್ಲೇಬೇಕು ಆರ್ಟಿಸ್ಟ್ಗಳಂತ ಅಂದ್ಮೇಲೆ. ಇನ್ನು ಕೆಲವೊಂದು ತೆಗ್ದಿದ್ದೀನಿ, ಅಲ್ಲಿ ಜೋಡಿಸ್ಬೇಕು. ಆಮೇಲೆ ಇದೆಲ್ಲ ಕಲೆಕ್ಷನ್ಸ್, ಸ್ಪೆಕ್ಸ್, ಗಾಗಲ್ಸ್, ಸೊ ಎಲ್ಲ ಎಲ್ವಿ ಇದೆ. ಸೊ ದಿಸ್ ಇಸ್ ಎಲ್ವಿ. ಆಬ್ವಿಯಸ್ಲಿ ಮಾಡೆಲ್ಸ್ ಅಂದ್ಮೇಲೆ ಫಾರಿನ್ ಟ್ರಿಪ್ ಎಲ್ಲ ಹೋದಾಗ ಏನಾದ್ರು ಕಲೆಕ್ಷನ್ಸ್ ಮಾಡ್ಕೊಂತೀರಾ? ಹೇಗೆ ನೀವು? ಕೆಲವೊಂದು ಗಿಫ್ಟ್ ಕೊಟ್ಟಿದ್ದು, ಕೆಲವೊಂದು ಫಾರಿನ್ ಹೋದಾಗ ಅಲ್ಲಿ ತಗೋ ಬಂದಿರೋದು. ಆಲ್ಮೋಸ್ಟ್ ಎಲ್ಲ ಬ್ರಾಂಡೆಡ್ ಇದೆ, ಒಂದು 2-3 ಮಾತ್ರ ನಾರ್ಮಲ್ ಬ್ರಾಂಡ್ ಇರಬೇಕು. ಆರ್ಟಿಸ್ಟ್ ಗಳಂದ್ರೆ ಬ್ರಾಂಡೆಡ್ ಬೇಕೇ ಬೇಕು. ವಾಚಸ್ ಅದೆಲ್ಲ ಮೂವೀಸ್ಗೆ ಅಂತ ಹೇಳ್ಬಿಟ್ಟು ನಾರ್ಮಲ್ ವಾಚಸ್ ಇಟ್ಕೊಂಡಿದೀನಿ. ಅದಕ್ಕೆ ಸೆಪರೇಟ್ ಇಟ್ಟಿರೋದು. ಅಂದ್ರೆ ಅದಕ್ಕೂ ನಾರ್ಮಲ್ ಆಗಿರೋ ವಾಚ್ ತಗೋತೀರಾ? ಹಾಗಾದ್ರೆ ಮೂವೀಸ್ ಮಾತ್ರ ಬ್ರಾಂಡೆಡ್ ಹಾಕಲ್ಲ. ಈಗ ದೊಡ್ಡ ಹೈಫೈ ಕ್ಯಾರೆಕ್ಟರ್ ಇದ್ರೆ ಅದಕ್ಕೆ ಆಬ್ವಿಯಸ್ಲಿ ಇದೇ ತರ ನೀವೇ ಹಾಕೋತೀರಾ. ನಾರ್ಮಲ್ ಕ್ಯಾರೆಕ್ಟರ್ಸ್ ಇದ್ರೆ ನಾನು. ಮತ್ತೊಂದು ದೊಡ್ಡ ಕುತೂಹಲ ಅಂತಂದ್ರೆ ಬ್ಯಾಗ್ ಗಳದ್ದು. ನೀವೆಲ್ಲ ಇಟ್ಕೊಂಡ್ಬರೋ ಬ್ಯಾಗ್ ನೋಡಿದಾಗ ಐ ಲವ್ ಬ್ಯಾಗ್ ಕಲೆಕ್ಷನ್ಸ್, ಪ್ರಾಡಾ ಅಂಡ್ ಎಲ್ವಿ. ಇದು ಬಂದು ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಹೋಗಿದ್ದೆ US ಗೆ, ಆ ಟೈಮಲ್ಲಿ ತಗೊಂಡಿದ್ದು ಎಲ್ವಿ ಬ್ಯಾಗ್. ಆಮೇಲೆ ಇಲ್ಲಿ ಚಾನಲ್ ಇದೆ, ದಟ್ ಈಸ್ ಮೈ ಫೇವ್ರೆಟ್ ಬ್ಯಾಗ್. ಇದು ನನಗೆ ತುಂಬಾ ಇಷ್ಟ ಆಗಿರೋ ಬ್ಯಾಗ್ ಇದು. ಯಾವ ಪ್ರೋಗ್ರಾಮ್ಗೆ ತಗೊಂಡ್ ಹೋಗ್ತೀರಾ ಈ ಬ್ಯಾಗ್ ನ? ಕಾಸ್ಟ್ಯೂಮ್ ವೈಸ್ ನಾನು ಯಾವ ಕಾಸ್ಟ್ಯೂಮ್ ವೇರ್ ಮಾಡ್ತೀನಿ, ಇದು ನಮ್ಮ ಫೇವ್ರೆಟ್ ಬ್ಯಾಗ್. ಇದು ಇಷ್ಟು ಕಲೆಕ್ಷನ್ಸ್ ಅಲ್ಲಿ ಇದು ತುಂಬಾ ಇಷ್ಟ ನನಗೆ. ಮ್ಯಾಕ್ಸಿಮಮ್ ಎಷ್ಟಿರ್ಬೋದು ಇದ್ರ ರೇಟ್? ಇದ್ರ ರೇಟ್ ಆಲ್ಮೋಸ್ಟ್ 4 lakh. ಓ ಮೈ ಗಾಡ್, ಬರೋ ಅಮೌಂಟ್ ಎಲ್ಲ ಇದಕ್ಕೆ ಹೋಗುತ್ತೆ. ಅಮೌಂಟ್ ಎಲ್ಲ ಇದಕ್ಕೆ ಹೋಗುತ್ತೆ. ನೋಡಕ್ ಚೆನ್ನಾಗಿ ಕಾಣುತ್ತೆ ತಾನೆ. ಇದು ನೋಡಿದ್ರೆ ಒಂದು ರೆಸ್ಪೆಕ್ಟ್ ಬರುತ್ತೆ, ವಾವ್ ಅನ್ಸುತ್ತೆ, ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಇಷ್ಟೊಂದು ಕಾಸ್ಟ್ಲಿ ಹಾಕಿದ್ದಾರೆ ಅಂತ. ಇದು ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಫಸ್ಟ್ ಅದು ಎಲ್ಲ ನೀಟಾಗಿ ತಂದು ಜೋಡಿಸ್ಬಿಡ್ತೀರಾ? ಹಾಗೆ ಈಸಿ ಆಗುತ್ತೆ ನನ್ಗೆ. ಇವಾಗ ಈ ಕಾಸ್ಟ್ಯೂಮ್ ಹಾಕೊಂಡಿದೀನಿ, ತಕ್ಷಣಕ್ಕೆ ಯಾವ್ದೋ ಒಂದು ಬ್ಯಾಗ್ ಬೇಕು, ಬ್ಲಾಕ್ ಕಲರ್ ಸೆಟ್ ಆಗುತ್ತೆ. ಸೊ ಬ್ಲಾಕ್ ಕಲರ್ ತಗೊಂಡು ಚಲ್ 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 ಚಮೇಲಿ ಚಲ್ ಅಂತ. ಚಮೇಲಿ ಸಾಂಗ್ ಎಲ್ಲೂ ಮರೆಯಲ್ಲ. ಹೌದು, ದಿಸ್ ಇಸ್ ಇದು ಪುಟಾಣಿ ಬ್ಯಾಗ್. ಏನೆಲ್ಲ ಇಟ್ಟಿರ್ತೀರಾ ಬ್ಯಾಗ್ ಅಲ್ಲಿ? ಹೋಗ್ಲಿ, ಇಷ್ಟು ಪುಟಾಣಿ ಬ್ಯಾಗ್ ಏನೂ ಇರೋದಿಲ್ಲ, ಜಸ್ಟ್ ಬ್ರ್ಯಾಂಡ್. ಎಷ್ಟಾಗ್ಬೋದು ಇದ್ರದ್ದು? ಇದು ಬಂದು 3 lakh. ಅಲ್ಲಿ 3 lakh, US ನಲ್ಲಿ 3 lakh. ಇಲ್ಲಿ ಇನ್ನೂ ಕಾಸ್ಟ್ಲಿ ಆಗಾದ್ರೆ? US ಅಲ್ಲಿ 3000 rupees, ಇಲ್ಲಿ 3 lakh.
ಹಾ. ಓಕೆ ನೀವು ಯು ಎಸ್ ಅಲ್ಲಿ ತಗೊಂಡಿದ್ದ ಇಲ್ಲೇ ತಗೊಂಡಿದ್ದ? ಇದು US ತಗೊಂಡಿದ್ದು. ಓಕೆ. ಈಗ ಲಾಸ್ಟ್ 6 months ಬ್ಯಾಕ್ ಹೋಗಿದ್ದೆ, ಅವಾಗ ತಗೊಂಡಿದ್ದು. ಇದು ಪ್ರಾಡ ಎಲ್ಲ ಓಲ್ಡ್ ಬ್ಯಾಗ್ಸ್. ಇದು ಮತ್ತೆ ಪರ್ಸ್ಗಳು ಕೂಡ ಇದೆ. ಪರ್ಸ್ಗಳೆಲ್ಲ ಇದೆಲ್ಲ ನಾರ್ಮಲ್ ಸ್ಯಾರೀಸ್ಗೆ ವೇರ್ ಮಾಡೋವಂಥದ್ದು. ಇದೆಲ್ಲ ಗಲೀಜಾಗಬಾರ್ದು, ಎಲ್ಲ ಹ್ಯಾಂಡ್ ವರ್ಕ್. ಇದೆಲ್ಲ ನಮ್ಮ ಡಿಸೈನರ್ ಕಲೆಕ್ಷನ್ಸ್. ಬ್ಯಾಗ್ ಕೂಡ ಹ್ಯಾಂಡ್ ವರ್ಕ್ ಮಾಡ್ತಾರೆ. ಇದು ಕೂಡ ಹ್ಯಾಂಡ್ ವರ್ಕ್, ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಪರ್ಸ್ ಎಲ್ಲ ಡಿಸೈನರ್ ಮಾಡ್ಕೊಟ್ಬಿಡ್ತಾರೆ. ಅದೆಲ್ಲ ಹ್ಯಾಂಡ್ ವರ್ಕ್ ಬೇಕು ಅಂತ ಅಂದ್ರೆ ಕಾಸ್ಟ್ಯೂಮ್ಸ್ ಏನಾದ್ರು. ಈಗ ಲಾಸ್ಟ್ ಟೈಮ್ ಐಫಾ ಹೋಗಿದ್ದೆ, ಐಫಾಗೆಲ್ಲ ಅದಕ್ಕೆ ಆಬ್ವಿಯಸ್ಲಿ ಮ್ಯಾಚಿಂಗ್ ಬೇಕೇ ಬೇಕು. ಅದಕ್ಕೆ ತಕ್ಕನಾಗೆ ರೆಡ್ ಕಲರ್ ನನಗೆ ಸೀಕ್ವೆನ್ಸ್ ಅಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಅವ್ರ ಕಲೆಕ್ಷನ್ಸ್ಗಳು ಜಾಸ್ತಿ ಇದೆ ನನ್ನ ಹತ್ರ. ಅವ್ರು ಗಿಫ್ಟ್ ಕೊಟ್ಟಿರೋದು. ಮತ್ತೆ ಇದು ಒಂದು ರೆಡ್, ಇದು ಜಾಸ್ತಿ ಯೂಸೇ ಮಾಡಿಲ್ಲ. ಡಿಯೋರ್ ಬ್ಯಾಗ್ ಇದು ಒಂದ್ಸಲ ಯೂಸ್ ಮಾಡಿಲ್ಲ. ಇದಕ್ಕೆ ಸೆಲೆಕ್ಟೆಡ್ ಕಾಸ್ಟ್ಯೂಮ್ ಸಿಗ್ತಾ ಇಲ್ಲ ನನಗೆ. ಓಕೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಮಾಡ್ಲಿಂಗ್ ಅಲ್ಲಿ ಇದ್ದಾಗ ಹಾಕೊಂಡ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ನೋ ಮಾಡ್ಲಿಂಗ್. ಕಾಸ್ಟ್ಯೂಮ್ ಹುಡುಕ್ತಾ ಇದ್ದೀರಾ ಈಗ? ಇದಕ್ಕೆ ಕಾಸ್ಟ್ಯೂಮ್ಸ್, ಇದಕ್ಕೆ ಅಂತಾನೆ ಕಾಸ್ಟ್ಯೂಮ್ ರೆಡಿ ಮಾಡ್ಕೊತಾ ಇದೀನಿ. ಹೇಳಿದೀನಿ ನಮ್ಮ ಡಿಸೈನ್. ಬ್ಯಾಗ್ ಒಂದ್ಸಲಿ ಆದ್ರೂ ಯೂಸ್ ಮಾಡ್ಬೇಕು. ಹೌದು, ಯೂಸ್ ಮಾಡ್ಬೇಕು. ಇನ್ನು ಓಪನೇ ಮಾಡಿಲ್ಲ ಇದು. ಸೊ ಎಲ್ಲ ಹಾಗೆ ಇದೆ. ಅದು ಮನೆ ಎಲ್ಲ ನೋಡಿದಾಗ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀರಾ ನಿಮಗೆ ಬೇಕಾದ ಐಟಮ್. ಅಂದ್ರೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಕೂಡ ಅಷ್ಟೇ, ಬೇಗ ಕನ್ಫ್ಯೂಷನ್ ಆಗಲ್ಲ. ಯಾವ್ದು ಬೇಕಂತ ತಟ್ ಅಂತ ಅನ್ಕೊಂಡ್ಬಿಡ್ಬೋದು. ಕರೆಕ್ಟ್. ಇನ್ನೂ ಒಂದಷ್ಟು ಇದೆ ಅನ್ಸುತ್ತೆ ಜ್ಯುವೆಲ್ರಿ. ತುಂಬಾ ಇದೆ, ಇಲ್ಲಿ ಇಟ್ಟಿರೋದು ಕಮ್ಮಿ. ಬಟ್ ಇವಾಗ ನಾನು ಇದೇ ಕಾಸ್ಟ್ಯೂಮ್ಗೆ ಯಾವ್ದಾದ್ರು ತಕ್ಷಣಕ್ಕೆ ಯಾವ್ದು ಗ್ರೀನ್ ಕಲರ್ ಹಾಕೋಬೇಕು ಅಂತ ಅಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಹುಡ್ಕೊಂಡು ಹಾಕೊಂಡು ಹೋಗ್ಬಿಡ್ಬೋದು. ಈಸಿ ಆಗುತ್ತೆ ಈ ತರ ಇದ್ರೆ. ಆರ್ಟಿಸ್ಟ್ ಗಳಿಗೆ ಎಸ್ಪೆಷಲಿ ಟೈಮ್ ಇರೋದಿಲ್ಲ. ರಿಂಗ್ಸು ಅಷ್ಟೇ ಇಲ್ಲೇ ಇಟ್ಬಿಟ್ಟಿದೀನಿ. ಇದೆಲ್ಲ ನಾರ್ಮಲ್. ಇನ್ನೂ ರಿಂಗ್ಸ್ ಕಲೆಕ್ಷನ್ಸ್ ಇದೆ, ಅದಿನ್ನೂ ಸೆಟ್ ಮಾಡಿಲ್ಲ. ಸೊ ತಕ್ಷಣಕ್ಕೆ ಯಾವ್ದು ಬೇಕು ಅದು. ಇಲ್ಲೇ ವಾಚಸ್ ಇದೆ, ಇಲ್ಲೇ ಸ್ಪೆಕ್ಸ್ ಇದೆ, ಇಲ್ಲೇ ಬ್ಯಾಗ್ ಎಲ್ಲ ಒಂದೇ ಕಡೆ ಇದ್ರೆ ಹಾಕೊಂಡು ರೆಡಿಯಾಗಿ ಬಂದ್ ಹಿಂಗ್ ಒಂದ್ಸಲಿ ಬಂದ್ರೆ ಏನ್ ಬೇಕಾದೆಲ್ಲ ಹಾಕೊಂಡು ಹೋಗ್ತಾರೆ. ಈಸಿ ಅಲ್ವಾ ಅದು. 6 ವರ್ಷದಲ್ಲಿ ನೀವು ಸಿನಿಮಾ 20ಕ್ಕೂ ಹೆಚ್ಚು ಸಿನಿಮಾ ಮಾಡಿರೋದಲ್ದೆ ಅವಾರ್ಡ್ಸ್ ಏನ್ ಕಡಿಮೆ ಬಂದಿಲ್ಲ. ಅಂಡ್ ಮ್ಯಾಗಝಿನ್ಸ್ ಗಳಲ್ಲಿ ನಿಮ್ ಬಗ್ಗೆ ಅಷ್ಟೊಂದು ಬಂದಿದೆ. ಹೌದು. ಸೊ ನೀವೇ ನಿಮ್ಮ ಅವಾರ್ಡ್ಸ್ ಬಗ್ಗೆ ಹೇಳ್ಬಿಡಿ, ಎಷ್ಟೆಲ್ಲ ಅವಾರ್ಡ್ಸ್ ಬಂದಿದೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅವಾರ್ಡ್ಸ್ ಅಂದ್ರೆ ಇಷ್ಟು ವರ್ಷ ಆಗಿದೆಲ್ಲ ಮರ್ತೋಗ್ಬಿಟ್ಟಿದೀನಿ. ಆಲ್ಮೋಸ್ಟ್ ಜಾಸ್ತಿ ಫ್ಯಾಷನ್ ಶೋಸ್ ಗಳದ್ದೇ ಅವಾರ್ಡ್ಸ್ ಇರೋದು. ಮೂವೀಸ್ ಎಲ್ಲ ಕಮ್ಮಿನೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಮೂವೀಸ್ ಕೆಲವೊಂದು ಚಿತ್ರಸಂತೆದಿದೆ ನಮ್ಮ ಪುನೀತ್ ಸರ್ದು, ಅದನ್ನ ಇಲ್ಲಿ ಡಿಸ್ಪ್ಲೇ ನಲ್ಲಿ ಇಟ್ಟಿದೀನಿ. ಅದಾದ್ಮೇಲೆ ಇನ್ನು ಇದೆಲ್ಲ ಬಂದು ಆಲ್ಮೋಸ್ಟ್ ಮೂವೀಸ್ ಅಲ್ಲಿ ಮತ್ತೆ ಮೂವಿ ಪ್ರಮೋಷನ್ಸ್ಗೆಲ್ಲ ಹೋಗ್ತಾ ಇದ್ದೆ. ಮತ್ತೆ ವಿನ್ನರ್ದು ಎಲ್ಲ ಇಲ್ಲೇ ಇಟ್ಬಿಟ್ಟಿದೀನಿ. ಜಾಗ ಇಲ್ಲ, ಇಲ್ಲಿ ಫಿಲ್ ಆಗ್ಬಿಟ್ಟಿದೆ, ಇನ್ನು ಒಳಗಿದೆ. ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ಲ? ಹೌದು, ನನ್ಗೆ ಖುಷಿ ಅನ್ಸುತ್ತೆ. ಹೌದು, ಮನೆಯಲ್ಲಿ ಅಮ್ಮ ಬಂದ್ರೆ ಏನ್ ಫುಲ್ ಮನೆ ಫುಲ್ ಇದೆ ತುಂಬಿಟ್ಟು. ಅದೇ ನೀವು ನೆಕ್ಸ್ಟ್ ಮನೆ ದೊಡ್ಡದಾಗಿ ಮಾಡಿದ್ರು ಕೂಡ ಅವಾರ್ಡ್ಸ್ಗೆ ಅಂತಾನೆ ಸ್ಪೆಷಲ್ ಪ್ಲೇಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅದು ನನ್ಗೆ ಸರ್ಟಿಫಿಕೇಟ್ ಬಂದಿರೋದು ಎಕ್ಸಲೆನ್ಸ್ ಅಂತ ಹೇಳಿ ಫ್ಯಾಷನ್ ಶೋಸ್ದು. ಆಲ್ಮೋಸ್ಟ್ ಇದ್ರಲ್ಲಿ ಇರೋದೆಲ್ಲ ಫ್ಯಾಷನ್ ಶೋಸ್ದೆ, ನಮ್ಮ ಡಿಸೈನರ್ ಕಡೆಯಿಂದ ಬಂದಿರುವಂತ ಅವಾರ್ಡ್ಸ್ಗಳು. ಇದೆಲ್ಲ ನೋಡಿದಾಗ ಹೇಗನ್ಸುತ್ತೆ ನಿಮ್ಗೆ? ನಿಮ್ಮ ಅಂದ್ರೆ ಒಂದು ಸಾಧನೆ, ಸ್ಯಾಟಿಸ್ಫ್ಯಾಕ್ಷನ್? ಖುಷಿ ಅನ್ಸುತ್ತೆ. ನಾನು ಇಷ್ಟೆಲ್ಲ ಅವಾರ್ಡ್ ತಗೊಂಡಿದೀನಿ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ, ಬ್ಯಾಂಗ್ಳೂರಿಗೆ ಬಂದಾಗ ಏನು ಅಂದ್ರೆ ಏನೂ ಇರ್ಲಿಲ್ಲ. ಜಸ್ಟ್ ಒಂದು ಬ್ಯಾಗ್ ಇಟ್ಕೊಂಡು ಬಂದಿದ್ದೆ. ಇವಾಗ ಬ್ಯಾಗ್ ಒಳಗೆ ಫುಲ್ ಅವಾರ್ಡ್ಸ್ ಇದೆ. ಅಂಡ್ ಥ್ಯಾಂಕ್ ಯು ಎಲ್ಲರೂ ನನ್ನನ್ನು ಒಪ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದಕ್ಕೆ. ಅವ್ರಗಳಿಂದನೇ ನಾವು, ಈಗ ನಾನು ಒಬ್ಳೇ ಏನು ಮಾಡೋದಕ್ಕಾಗೋದಿಲ್ಲ. ಖುಷಿ ಅನ್ಸುತ್ತೆ, ಒಂದೊಂದು ಟೈಮು ಬೇಜಾರು ಅನ್ಸುತ್ತೆ. ಇಷ್ಟೆಲ್ಲ ಸ್ಟ್ರಗ್ಲಿಂಗ್ ಮಾಡಿ ಬಂದಿದ್ದೀನಲ್ಲ, ನಾನೇ ಗ್ರೇಟ್ ಅಂತ. ಆಲ್ ದಿ ಬೆಸ್ಟ್. ಇನ್ನಷ್ಟು ಅವಾರ್ಡ್ಸ್ ನಿಮಗೆ ತುಂಬಲಿ, ಮನೆ ತುಂಬಾ, ಇಡೀ ರೂಮ್ ಎಲ್ಲ ಅವಾರ್ಡ್ಸೇ ತುಂಬಲಿ. ಹೌದು, ಈ ಸಲ ಖಂಡಿತ ಸೈಮಾ ಅವಾರ್ಡ್ ತಗೋಬೇಕು ಅಂತ. ಅಂಡ್ ಐಫಾ ಅವಾರ್ಡ್ ನೆಕ್ಸ್ಟ್ ಬಾಲಿವುಡ್ ಹೋಗ್ತಾ ಇದ್ದೀನಿ. ಲೆಟ್ ಮಿ ಟ್ರೈ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್, ಏನಾದರೂ ಕಲೆಕ್ಷನ್ಸ್ ನಿಮ್ಮ ಹತ್ರನೂ ಇದ್ರೆ, ಅಥವಾ ನಾವು ಹಿಂಗೆ ಶೂ ಇಟ್ಕೊಬೇಕು, ರೆಡಿ ಆಗಬೇಕಾದ್ರೆ ಎಲ್ಲ ಕೈಗೆ ಸಿಗಬೇಕು ಅಂತಂದರೆ, ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಸಂಹಿತಾ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀರಲ್ಲ. ನಿಮ್ಗೆ ಈ ವಿಡಿಯೋ ಮಾಡಿದ್ದು ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ. ಸೊ ಸಂಹಿತಾ ಅವ್ರ ಹತ್ರ ಇರೋ ಕಲೆಕ್ಷನ್ಸ್ ಅಂತೂ ನಾವು ನೋಡಿದ್ವಿ, ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀವಿ.